ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿರೋ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತೇನೇನು ಕೆಲಸ ನೋಡುವ. ಇಷ್ಟೊತ್ತಿಗೆ ಬೆಳಿಗ್ಗೆ ಏನಕ್ಕೆ ಈ ಥರ ರೆಡಿ ಇದ್ದೀನಿ. ನಮ್ಮ ಆಂಟಿಯರು RCC ಹಾಕ್ತಿದ್ರು, ಅವರಿಗೆ ಇವಾಗ ಪೂಜೆ ಮಾಡ್ತಾರೆ. RCC ಹಾಕ್ಬೇಕಲ್ಲ, ಆವಾಗ ಪೂಜೆ ಮಾಡ್ತಾರೆ. ಹಾಗಾಗಿ ಪೂಜೆಗೆ ಬರೋ ಅಂತ ಕರೀತು, ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡುವ ಬನ್ನಿ ಏನೇನು ಕತೆ ಆಗುತ್ತೆ. ಇವಾಗ ಸಿಮೆಂಟ್ ಹಾಕೋಣಕ್ಕೆ ಎಲ್ಲ ಕಲಿಸ್ಕೊಳ್ತಿದ್ದಾರೆ. ಅಲ್ಲೇನು ಗಾಡಿ ಕಾಣ್ತೈತೋ ಅದು ಎಲ್ಲ ಮೇಲಕ್ಕೆ ಇದು ಮಾಡ್ತಾರೆ. ಆಮೇಲೆ ಸಿಮೆಂಟಿಗೆ ಅದು ಆ ಥರ ಐಡಿಯಾ ಮಾಡ್ಕೊಂಡಿದ್ದಾರೆ. ಮೇಲಕ್ಕೆ ಎತ್ತೊಯ್ಯೋಕ್ಕಾಗಲ್ಲ, ಹಾಗಾಗಿ ಇಲ್ಲಿ ಪೂಜೆಗೆ ಏನು ಬೇಕೋ ಎಲ್ಲ ಜೋಡಿಸ್ಕೊಂಡಿದ್ದಾರೆ. ವಸ್ತುಗಳು ಏನೇನು ಬೇಕೋ ಆ ಥರ ಎಲ್ಲ. ಇವಾಗ ಮಿಷಿನ್ಗಳಿಗೆಲ್ಲ ಪೂಜೆ ಮಾಡ್ತಾರೆ. ಆಮೇಲೆ ಅಲ್ಲಿ ಮನೆಯವರು ಏನೋ ಹೆಣ್ಮಗಳು ಇರ್ತಾರೋ ಅವರು ಅಲ್ಲಿ ಮೇಲೆ ಮಾಡ್ತಾರೆ ಪೂಜೆನ. ಏನು ಕೆಲಸದವ್ರು ಬಂದಿದ್ರು ಅವರಿಗೆಲ್ಲ ಊಟಕ್ಕೆ ಇಕ್ಕಿದ್ರು ಅಮ್ಮಯ್ಯರು. ಸ್ನೇಹಿತರೆ ನೋಡಿ ನಮ್ಮ ವ್ಯೂ ಹೆಂಗೈತೆ ಅಂತಂದು. ನಮ್ಮ ಮನೆ ಸುತ್ತಮುತ್ತ ಎಲ್ಲ ಆಂಟಿಯರು ಇನ್ನೇನು ಎಲ್ಲ ಪೂಜೆ ಸಾಮಾನು ತಂದು ಇಲ್ಲಿ ಇಕ್ಕಿದ್ರು. ಇವ್ರು ಕಾಂಕ್ರೀಟ್ ಆಗ್ಬೇಕಲ್ಲ, ಅದಕ್ಕೆ ಇನ್ನೂ ಬಂದಿಲ್ಲ, ಅದಕ್ಕೆ ವೇಟಿಂಗು. ನಮ್ಮ ಅಣ್ಣರು ಹೋಗ್ತಾ ಇದ್ದಾರೆ ಕುರಿ ಹೊಡ್ಕೊಂಡು. ಶೇಷಮ್ಮ ಮುಂದೆ ಹೋಗ್ತಾ ಇದ್ದಾಳೆ. ನಮ್ಮ ಮನೆ ದೇವರು ಪೂಜಾರಣ್ಣ ಬಂತು ನೀರು ತಾಂಡು. ನಮ್ಮ ಬಿಂಜಿ ಸ್ನೇಹಿತರೆ ಇನ್ನೇನು ನಮ್ಮ ಆಂಟಿ ಏನಾಯ್ತಾ, ಅವರು ದೊಡ್ಡಕ್ಕ, ಇವರು ಹೆಣ್ಮಗಳು ಭರತಕ್ಕ ಅಂತಕ್ಕ ಅಂತಂದು. ನಮ್ಮ ಆಂಟಿ ಬಂದೈತೆ, ಎಲ್ಲರೂ ಬಂದಿದ್ದಾರೆ ಮಾಡ್ತಾರೆ. ಇಲ್ಲಿಗೆ ಒಂದು ಸ್ವಲ್ಪ ಮೆಟ್ಲಿರ್ಲಿಲ್ಲಲ್ಲ, ಅದಕ್ಕೆ ಇಟ್ಕೆನ ಜೋಡಿಸ್ತಾರೆ. ಇನ್ನೇನು ನೋಡಿ ಸ್ನೇಹಿತರೆ, ಕಬ್ಬಿಣ ಈ ಥರ ಕಟ್ತಾರೆ. ನಾನು ಇದೇ ಫಸ್ಟ್ ಟೈಮ್ ಎಲ್ಲ ನೋಡ್ತಿರೋದು. ಎಲ್ಲೂ ನೋಡಿರಲಿಲ್ಲ RCC ಮನೆ ಈ ಥರ ಎಲ್ಲ ಹಾಕ್ತಾರೆ ಅಂತಂದು. ಸೊ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲಿಗೆ 3 ಇದು ಮಾಡಿದ್ದಾರೆ. ಫಸ್ಟ್ ಹಾಲೆಲ್ಲ ಇದು ಮಾಡಿರ್ತಾರೆ, ಆಮೇಲೆ ಜಲ್ಲಿ, ಇವಾಗ ಸಿಮೆಂಟ್ ಎಲ್ಲ ಸುರುತ್ತಾರೆ ನೋಡಿ. ಸ್ನೇಹಿತರೆ ಇವಾಗ ಏನು ಸಗಣಿರಿಂದ ಇದೆಲ್ಲ ಬಿಡ್ತಿದಾರೆ. ಇಲ್ಲೇನು ಹೊಡೆದೈತಿ ಈ ಥರದ್ದೆಲ್ಲ ಇವಾಗ ಹಾಲು ಹಾಕಿದ ತಕ್ಷಣ ಎಲ್ಲ ಹೊಡ್ಕೊಳುತ್ತೆ. ಅದನ್ನೆಲ್ಲ ವೇಸ್ಟೇಜ್ ಇನ್ನೇನು ಒಂದು ಕಡೆ ಕಂದ್ಕೊಂಡು ಕೆಳಕ್ಕೆ ಹಾಕ್ಕೊಳ್ತಾರೆ. ಆಮೇಲೆ ಇವಾಗ ಏನು ಹಾಕ್ತೀವೋ ಅದು ಮಾತ್ರ ಇರುತ್ತಂತೆ. 21 ದಿನ ನೀರು ಕಂಟಿನ್ಯೂ ಇರಬೇಕು. ಹಂಗೆ ಹಾಕಿದಾಗ ಮಾತ್ರ ಚೆನ್ನಾಗಿ ಡ್ರೈ ಆಗುತ್ತೆ, ನೀಟಾಗಿ ಕರೆಕ್ಟಾಗಿ ಕುತ್ಕೊಳುತ್ತೆ RCC. ಅದು ಮಿಷಿನ್ ಬಂತು, ಇನ್ನೇನು ಎಲ್ಲ ಹಾಲು ಹಾಕ್ತದೆ ಅದು ನೋಡಿ ನೀಟಾಗಿ. ನಮ್ಮ ಕಾಲು ಎಷ್ಟು ಗೊತ್ತಿಲ್ಲ. ಸ್ನೇಹಿತರೆ ಇವಾಗ ಸಿಮೆಂಟ್ ಅದು ಕಾಂಕ್ರೀಟ್ ಏನು ಇದು ಮಾಡಿದ್ರು ಅದನ್ನ ಹಾಕ್ತಾ ಇದಾರೆ ನೋಡಿ. ಹಾಲೆಲ್ಲ ಬಿಟ್ಟಾದ್ಮೇಲೆ ಅದರಲ್ಲಿ ಹಾಕೊಂಡು ಹಾಕ್ತಾರೆ ಎಲ್ಲ. ಹಾಲೆಲ್ಲ ಬಂತು. ಟ್ಯಾಂಕರು ಅಲ್ಲಿ ತಾಡ್ಪಲ್ ಆ ಕಡೆ ಇತ್ತು, ಅಲ್ಲೊಂದು ಸ್ವಲ್ಪ ತೊಂದರೆ ಆಗೋದು. ಅದಕ್ಕೆ ಈ ಕಡೆ ಸೈಡ್ ನಮ್ಮ ಚಿಕ್ಕಪ್ಪರು ಬೀಡಿಸ್ತಿದ್ದಾರೆ. ಇಲ್ಲಾದ್ರೆ ಸೇಫ್ಟಿಯಾಗಿರುತ್ತೆ ಅಂತಂದ್ರೆ ಸಮತಟ್ಟವಾಗಿ ಅಲ್ಲಿ ನೇರವಾಗಿ ಬಿಡ್ತಾರೆ. ನೀರೆಲ್ಲ ಹೋಗ್ಬಿಟ್ಟು ಎಲ್ಲ ಕಾಂಕ್ರೀಟ್ನ ಸಮತಟ್ಟ ಇದು ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಏನು ಕಾಂಕ್ರೀಟ್ ಹಾಕಿರ್ತಾರ ಸಂದಿಗೆಲ್ಲ ಅನ್ನಕ್ಕೆ, ಆ ಥರ ಕೋಲಲ್ಲಿ ಇಲ್ಲ ರಾಡು ಉದ್ದನವಿರ್ತಾವಲ್ಲ ಆ ಥರ ಅಂದ್ರೆ ನೀಟಾಗಿ ಹೋಗಿ ಸಂದೆಕ್ಕೆಲ್ಲ ಕುತ್ಕೊಳ್ಳುತ್ತೆ. ಇವಾಗ ಸ್ನೇಹಿತರೆ ಮೂಲಿಗೂ ದೋಸೆ ಹಾಕ್ಬೇಕಂತೆ. ಅದು ಯಾಕಂತ ನನಗೆ ಗೊತ್ತಿಲ್ಲ, ಏನಕ್ಕೆ ಅಂತ ಕೇಳೋಣ ಅವಣ್ಣನ. ದೋಸೆ ಆ ಥರ ಹಾಕ್ತಾರೆ ಏನಕ್ಕೆ, ಅದೇ ರೀಸನ್ ಇಲ್ಲ, ಅನ್ನದಾನ ಜಾಸ್ತಿ ಇಲ್ಲ. ಓಕೆ, ಅನ್ನದಾನ ಇರ್ಲಿ ಅಂತಂದು ದೋಸೆ ಹಾಕ್ತಾರಂತೆ. ಇದು ಮೂಲಿಗೂ ದೋಸೆ ವಿತ್ ಅಡಿಕೆ ಎಲೆ ತಿರ್ಗ ಉತ್ತುಟ್ಟಿ
ನಿಂಬೆಹಣ್ಣು ಈ ತರ ಎಲ್ಲ ಇಕ್ತಾರೆ. ಅದೇನಕ್ಕಂತ ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಇದು ನಮ್ಮ ಸಂಪ್ರದಾಯ. ಸ್ನೇಹಿತರೆ ಅಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಪೂಜಾರಣ್ಣರು. ಇಲ್ಲೆಲ್ಲ ಎಲ್ಲ ಜೋಡಿಸ್ತಾ ಇದಾರೆ ಅವರೆಲ್ಲ ಅಂಗೂಲ ಎಲ್ಲ. ಇಲ್ಲಿ ಎಳ್ಳುಂಡೆ ತಿರ್ಗಾ ಟೊಮಟ ಎಲ್ಲ ಬಾಳೆಹಣ್ಣೆಲ್ಲ ಇಕ್ತಾರೆ ಪೂಜೆಗೆ. ಇದು ಗದ್ಗೆ ಅಂತಾನು ಕರೀತಾರೆ. ಕಂಬಳಿ ಹಾಸಿ ಈ ತರ ಎಲ್ಲ ಮಾಡ್ತಾರೆ. ಅಲ್ಲೆಲ್ಲ ಬೆನ್ಮ ತಂದಿದ್ರು 3 ಕಲ್ಲು ಅದಕ್ಕೆ ಉಣ್ಣಿ ಎಲ್ಲ ಇದು ಮಾಡಿದ್ದಾರೆ. ಅಲ್ಲೆಲ್ಲ ಆ ಮೂಲೆಗೆ ಸಿಮೆಂಟ್ ಹಾಕಿದ ನೋಡ್ತಾ ಅಡಿದೆ ಹಂಗೆ ಇದು ಏನೋ ಉಟ್ಕೊಂಡು ಹೋಗ್ತೈತೆ ಕೊಯ್ದಿನ ಮುತ್ತುತ್ತಿ ಎಲ್ಲ ಇರ್ತದಲ್ಲ. ಸ್ನೇಹಿತರೆ ಗಾಳಿ ಜಾಸ್ತಿ ಬೀಸ್ತೈತೆ. ಅದಕ್ಕೆ ಅವನ ಐಡಿಯಾ ಮಾಡಿರೋದು ಕರ್ಪೂರ ಹಚ್ಚಿ ಅದ್ರಾಗೆ ಉಗಡಿ ಹಚ್ಚಿದ್ದಾನೆ. ದೀಪ ಹಚ್ಚನ ಅಂದ್ರೂ ಹತ್ಕೊಂತಿಲ್ಲ. ಹೆಣ್ಮಗಳು ಇವ್ರ ಮನೆ ಹೆಣ್ಮಗ್ಳು ಇವಾಗ ಕಾಯಿ ಹೊಡಿತಾ ಇದಾರೆ. ಸ್ನೇಹಿತರೆ ಇನ್ನೇನೋ ನಮ್ದು ಕೆಲಸ ಮುಗೀತು. ಪೂಜೆ ಗೀಜೆ ಎಲ್ಲ ಇನ್ನೇನೋ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾರೆ. ಇಲ್ಲರಿಗೆಲ್ಲ ಊಟ ಮಾಡ್ಬೇಕಷ್ಟೇ. ಇನ್ನೇನೋ ಊಟಕ್ಕೆಲ್ಲ ಇಟ್ಕೊಡ್ತೀವಿ. ಇವ್ರು ನಮ್ಮ ದೊಡ್ಡಮ್ಮರು ಮಾದೇ ದೊಡ್ಡಮ್ಮ ಅಂತಂದು ಭಾಳ ದಿನ ಆಯ್ತು ನೋಡಿ ಹೂವನ. ಇವರು ಒಂದು ಸ್ವಲ್ಪ ಬಿದ್ದು ಭಾಳ ವರ್ಷ ಆಯ್ತು. ಹೊಲ್ದಕ್ಕೆ ಬರ್ದ ಅಪರೂಪಕ್ಕೆ ಬಂದಿದ್ದಾರೆ. ಇನ್ನೇನು ಊಟ ಮಾಡ್ತಾ ಇದ್ದೀನಿ. ಊಟ ಮಾಡಿ ಹೋಗ್ತೀನಿ. ನಮಗೆ ಕೆಲಸ ಐತೆ. ನಮ್ಮ ಮಮ್ಮಿ ಊಟ ಮಾಡೋದೆಲ್ಲ. ಸ್ನೇಹಿತರೆ ನಮ್ಮ ಅಕ್ಕ ಊರಿಗೆ ಹೋಗ್ತಿದ್ದೆ ಹೋಗ್ತಾ ಇದ್ದೀನಿ. ವೆದರು ಓಲು ಗಾಳಿಗೆ ಐತೆ. ಹೋಗ್ಬೇಕಾರಂತ ತುಳಿಯೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಇಳಿದು ನೆಟ್ಕೊಂಡು ಹೋದೆ. ತಿರ್ಗಾ ಸ್ವಲ್ಪ ಇಟ್ಕೊಂಡು ತುಳ್ಕೊಂಡು ಹೋದೆ. ಇವಾಗೇನೋ ಆರಾಮಾಗಿ ಹೊಡಿತೀನಿ. ಯಾಕಂದರೆ ಇತ್ತು ಗಾಳಿ ಎಲ್ಲ. ಸೊ ಫುಲ್ ಗಾಳಿ ಐತೆ ಸ್ನೇಹಿತರೆ. ಭಾಳ ಐತೆ ಸ್ನೇಹಿತರೆ. ಇನ್ನೇನು ಬಂದೆ ಮನೆ ಹತ್ರ ಬಂದು ಊಟ ಮಾಡಿದ್ದೀನಿ. ಇವಾಗ ಕೂಡ ಕಸ ಹೊಡೆದಾಕಿ ಏನು ಬಟ್ಟೆ ವಾಶ್ ಮಾಡೋದ ಏನು ಹೊಲ್ದಕ್ಕೆ ಹೋಗಿ ಮೆಕ್ಕೆಜೋಳ ಕೊಯ್ಯೋದ ನೋಡ್ತೀನಿ. ಶಪ್ಪೆ ಕೊಯ್ಯಬೇಕು. ಹಾಗಾಗಿ ಸ್ನೇಹಿತರೆ ಶಪ್ಪೆ ಹೊತ್ಕೊಂಡ್ಬಂದೆ ಒಂದು ಸ್ವಲ್ಪ. ಅದನ್ನೀಗ ಹಾಕಿದ್ದೀನಿ. ಒಂದು ಸ್ವಲ್ಪ ಕೊಯ್ದು ಬಂದು ಇನ್ನೇನು ನಾಯಿ ಮರಿಗಳೆಲ್ಲ ಮಲ್ಕೊಂಡಾರ. ಅಲ್ಲೊಂದು ಚಿಕ್ಕ ಮಲ್ಕೊಂಡೈತೆ. ಇಲ್ಲಿ ಈ ಮರಿಗಳು ಇದ್ರು. ಇವಾಗ ನಾವೇನು ಮನೆ ಕೆಲಸ ಅದೋ ಒಂದು ಸ್ವಲ್ಪ ಮಾಡ್ಕೊತೀನಿ. ಸ್ನೇಹಿತರೆ ದುಂಡು ಮಗು ಮತ್ತು ಮಲ್ಗುವ ನೋಡಿ. ಇದು ಮಲ್ಗೆ ಇದು ದುಂಡು ಮಗು. ಎಷ್ಟು ಚೆನ್ನಾಗದ. ಇಷ್ಟ ಇದಾವೆ ಅಷ್ಟೇ. ಅಮ್ಮ ಕಟ್ಟುತ್ತೀನೇನು. ಸ್ನೇಹಿತರೆ ನೋಡಿ ನಮ್ಮಮ್ಮ ಕಟ್ಟು. ಈಗ ಇಷ್ಟುದ್ದ ಒಂದು ಮೊಳ ಆಗಿದ್ದಾವೆ ನೋಡಿ. ಇಷ್ಟುದ್ದ ಆಗಿದ್ದಾವೆ. ಇವು ಕೈಯಾಗೇನೆ ಈ ಮಲ್ಗೆ ಅಳ್ಬಿಡ್ತವೆ. ಇವೇನಿರ್ತಾವೋ ಅವು ಕೈಯಾಗೇನೆ ಅಳ್ಬಿಡ್ತವೆ. ದುಂಡು ಮಲ್ಗೆ ಬೆಳಗ್ಗೆ ಅಷ್ಟೊತ್ತಿಗೆ ಅಳ್ತವೆ. ಒಂದು ಕವರ್ನಾಗ ಹಾಕಿ ಇಕ್ತೀನಿ ನೋಡಿ. ಚೆಂದಾಗಿರ್ತಾವೆ. ಅಂದರೆ ಸ್ಮೆಲ್ ಸಖತ್ತಾಗಿ ಬರ್ತವೆ. ಸ್ನೇಹಿತರೆ ಫುಲ್ ಕತ್ಲಾಗ್ಬಿಟ್ಟೈತೆ. ಆಲೆ 7 ಕಾಲೇನ ಆಲೆ. ಸೊ ಸಾಯಂಕಾಲ ಮಾಡೋಕ್ಕಾಗಲಿಲ್ಲ. ಸೊ ನೋಡಿ ವೆದರ್ ಹಿಂಗೆ ಐತೆ. ಒಂದು ಸ್ವಲ್ಪ ಪರವಾಗಿಲ್ಲ. ಇನ್ನೊಂದು ವಿಚಾರ ಅಂದರೆ ಇವತ್ತು ಅಪ್ಪಂದಿರ ದಿನಾಚರಣೆ. ನನ್ನ ಖುಷಿ ದುಃಖ ಎಲ್ಲವನ್ನು ಎಲ್ಲ ಥರನೂ ಒಂಥರ ಸಹಾಯಕವಾಗಿ ಎಲ್ಲ ಥರ ಪ್ರೋತ್ಸಾಹ ನೀಡಿ ಎಲ್ಲ ನಮ್ಮ ಅಪ್ಪಾಜಿನೇ ಎಷ್ಟೋ ಸರಿ ಬೈದಿದ್ದೀನಿ. ಇಲ್ಲ ಅಂತಲ್ಲ, ಎಲ್ಲ ಕಾಮನ್ ಆಗಿ ಅದು ಸಾಮಾನ್ಯವಾಗಿದ್ದಿದ್ದೆ. ನಮ್ಮ ಮಕ್ಕಳಿಗೆ ತಂದೆ ಬೈಯೋದು, ತಂದೆಗೆ ಮಕ್ಕಳು ಬೈಯೋದು ಎಲ್ಲ ಇದ್ದಾವೆ. ಸೊ ಆದ್ರೂ ಒಂಥರ ಏನೋ ಆ ಬಾಂಡಿಂಗ್ ಇರುತ್ತೆ, ಆ ಬಂಧನ ಇರುತ್ತಲ್ಲ, ಬಾಂಧವ್ಯ, ಅದನ್ನು ಹೇಳೋಕ್ಕಾಗಲ್ಲ. ನಾವೆಷ್ಟೇ ಇದು ಬೇಜಾರು ಪಡಿಸಿದ್ರು ಅವರು ಸಮಾಧಾನದಿಂದ ತಾಳ್ಮೆಯಿಂದ ಇದ್ದು ಅದು ನಿಂಗಲ್ಲ ಹಿಂಗೆ ಅಂತ ಹೇಳ್ಕೊಟ್ಟಾರೆ. ಸೊ ಎಲ್ಲರಿಗೂ ನನಗೆ ಹೇಳಿಕೊಟ್ಟಿರೋಂಥ ಎಲ್ಲ ಗುರುಗಳು ಸ್ಥಾನದಲ್ಲಿ ನಿಂತು ಅಪ್ಪನ ಥರ ನೋಡ್ಕೊಂಡಿರೋರು ಇದ್ದಾರೆ ನನ್ನ ಜೀವನದಲ್ಲಿ. ಅವರೆಲ್ಲರಿಗೂ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತೀನಿ. ಹಾಗೆ ಇನ್ನೊಂದು ವಿಚಾರ ಅಂದರೆ ನನ್ನ ಪ್ರಾಣಿ ಪಕ್ಷಿಗಳು ಸಮೇತ ಅವು ಒಂದು ಸ್ಥಾನದಲ್ಲಿ ನಿಂತಿದ್ದಾವೆ. ಸೊ ಅವಕ್ಕೂ ಸಮೇತ ನನ್ನ ದೊಡ್ಡವು ಅಂದರೆ ನನಗಿಂತ ಮುಂಚೆ ಏನಿದ್ದು ಆ ಪ್ರಾಣಿಗಳಿಗೆ ಸಮೇತ ಅಪ್ಪನ ದಿನಾಚರಣೆ ಅಂತ ಕೋರುತ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಥರ ಲಾಗ್ ಎಂಡಿಂಗು ಬರುತ್ತೆ ಅಂದ್ಕೊಂಡಿರಲಿಲ್ಲ, ಇವತ್ತಾಗಿದೆ ನೋಡಿ. ಕತ್ಲಾಗೈತೆ, ಯಾವ ರೀತಿ ಕಾಣ್ತತೆ ನೋಡಿ ಕತ್ಲಲ್ಲೂ ಸಮೇತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ತಂದೆ ತಾಯಿಗಳನ್ನ ಖುಷಿಯಾಗಿಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ, ಬೈ ಬೈ, ಸಿ.